ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಮೋದಿಗಾಗಿ ನಾವು, ಭಾರತಕ್ಕಾಗಿ ಮೋದಿಗಾಗಿ ನಾವು ಅಂತ ಹೇಳಿ ಮಾಲೂರಿನಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತೇವೆ. ಲಕ್ಷ್ಮೀನಾಗೇಂದ್ರ ಪ್ರಸಾದ್ ಅನ್ನೋರು ಇದರ ಪ್ರಾಮುಖ್ಯತೆಯನ್ನು ವಹಿಸಿ ಪಾದಯಾತ್ರೆಯನ್ನು ಮಾಲೂರಿನಿಂದ ಶುರು ಮಾಡಿ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರ ಏನು ಬರ್ತದೆ ಎಲ್ಲ ಒಂದು ಪ್ರಮುಖ ನಗರಗಳನ್ನು ಜನಗಳಲ್ಲಿ ಜಾಗೃತಿಯನ್ನು, ಮತದಾರರ ಬಂಧುಗಳಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಇವತ್ತಿನ ದಿನ ಪಾದಯಾತ್ರೆಯನ್ನು ಶುರು ಮಾಡುವುದಕ್ಕಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ಮಾಲೂರಿನಿಂದ ಪ್ರಾರಂಭವಾಗಿ ಸಂಜೆಗೆ ಬಂಗಾರಪೇಟೆಯನ್ನು ತಲುಪುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈಗ ಪೂಜೆ ಪ್ರಾರಂಭ ಆಗಿದೆ. ಭಾರತಕ್ಕಾಗಿ ಮೋದಿಗಾಗಿ ನಾವು ಎಂಬ ಉದ್ದೇಶದಿಂದ ಈ ಪಾದಯಾತ್ರೆಯು ಈಗ ಮಾಲೂರಿನ ಮಾರಿಕಾಂಬಾ ದೇವಸ್ಥಾನದಿಂದ ಇಲ್ಲಿ ಮಾಲೂರಿನಲ್ಲಿರ್ತಕ್ಕಂತಹ BJP ಮೋದಿಯ ಅಭಿಮಾನಿಗಳಿಂದ ನಮಗೆ ಎಲ್ಲ ರೀತಿಯ ಬೆಂಬಲ ದೊರಕುತ್ತಿದ್ದು, ಮಾಲೂರಿನಲ್ಲಿರ್ತಕ್ಕಂಥ ಎಲ್ಲ ಮೋದಿ ಅಭಿಮಾನಿಗಳು ಈಗ ನಮಗೆ ಬೆಂಬಲವನ್ನು ಸೂಚಿಸತಕ್ಕಂಥದ್ದು. ಭಾರತಕ್ಕಾಗಿ ಮೋದಿಗಾಗಿ ನಾವು ಪಾದಯಾತ್ರೆ ಈಗ ಪೂಜೆ ಮುಗಿದಿದೆ, ಈಗ ಪ್ರಾರಂಭವಾಗ್ತಾ ಇದೆ. ಎಲ್ಲ ಮೋದಿ ಬೆಂಬಲಿಗರು ಆದಷ್ಟು ಈ ವಿಚಾರವನ್ನು ಕೋಲಾರದಲ್ಲಿರ್ತಕ್ಕಂತಹ ಎಲ್ಲ ಮೋದಿ ಅಭಿಮಾನಿಗಳಿಗೂ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ವಿನಂತಿ. ಒಂದು ಸದುದ್ದೇಶದಿಂದ ನಮ್ಮ ಚೌಕಿದಾರ್ ಆಗಿರ್ತಕ್ಕಂತಹ ಮೋದಿಯವರ ಈ ಬಾರಿ ಗೆಲುವಿಗಾಗಿ ನಾವು ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಬಂಗಾರಪೇಟೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದೇ ರೀತಿ ಎಲ್ಲ ಒಂದು ಅಪ್ಡೇಟ್ಸ್ಗಳನ್ನು ನಾವು ಲೈವ್ನಲ್ಲಿ ಕೊಡ್ತಾ ಇರ್ತೇವೆ. ಇಲ್ಲಿರ್ತಕ್ಕಂಥ ಮತ ಬಾಂಧವರಿಗೆ ಈ ಒಂದು ಅಭಿಯಾನದಿಂದ ಮೋದಿಯ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ದೇಶಕ್ಕಾಗಿ ಮೋದಿ ಏನು ಮಾಡಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ತಿಳಿಯಪಡಿಸೋದು ನಮ್ಮ ಉದ್ದೇಶ ಆಗಿರ್ತದೆ.